ಹಾಲೆಲೂಯ, 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 ಹಾಲೆಲೂಯ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗನುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಹೌದಪ್ಪ, ಶಿಲುಬೆಯ ಮೇಲೆ ದೇವರೇ ನೀವು ಮಾತನಾಡಿದ 4 ಮಾತುಗಳನ್ನು ನಾವು ಧ್ಯಾನಿಸುವಂತೆ ಸಹಾಯ ಮಾಡಿದ ದೇವರು, ಕರ್ತನೆ, ಈ ವೇಳೆಯಲ್ಲಪ್ಪ 5ನೇ ಮಾತನ್ನು ನಾವು ಧ್ಯಾನಿಸುವಾಗ ಕರ್ತನೆ ನಮ್ಮ ಸಂಗಡ ನೀವು ಮಾತನಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕಳೆದ ದಿನದಲ್ಲಿ ನಾವು ಶಿಲುಬೆಯ ಮೇಲೆ ಯೇಸು ಸ್ವಾಮಿಯವರು ಮಾತನಾಡಿದ 4 ಮಾತುಗಳನ್ನು ನಾವು ಧ್ಯಾನಿಸಿದೆವು. ಈ ದಿನ 5ನೆಯ ಮಾತನ್ನು ನಾವು ಧ್ಯಾನಿಸಲು ಹೋಗುತ್ತಾ ಇದ್ದೇವೆ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 28ನೇ ವಚನದಲ್ಲಿ ನಾವು ನೋಡುತ್ತೇವೆ. ಇದಾದ ಮೇಲೆ ಯೇಸು, ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯವರು 5ನೆಯ ಮಾತನ್ನು ಹೇಳ್ತಾ ಇದ್ದಾರೆ, ನನಗೆ ನೀರಡಿಕೆಯಾಗಿದೆ. ದಾಹವುಳ್ಳ ದೇವರು ಆತನು ಹೇಳುತ್ತಿದ್ದಾರೆ, ನನಗೆ ದಾಹವಾಗುತ್ತಾ ಇದೆ, ಅಂದರೆ ನೀರಡಿಕೆಯಾಗುತ್ತಾ ಇದೆ. ಆತನ ದೇಹದಲ್ಲಿದ್ದಂಥ ಎಲ್ಲ ರಕ್ತವು ಹರಿದು ಹೋಗಿದೆ. ಆತನು ಬಲಹೀನನಾಗಿ ಆತನು ಶಿಲುಬೆಯ ಮೇಲೆ ಆತನು ಹೇಳುತ್ತಾ ಇದ್ದಾರೆ, ನನಗೆ ನೀರಡಿಕೆಯಾಗಿದೆ. ದೇವ ಮಕ್ಕಳೇ, ಯಾವ ನೀರಡಿಕೆ? ಶಾರೀರಿಕವಾದ ನೀರಡಿಕೆ ಆಗುವುದಾದರೂ ಆತ್ಮಿಕವಾದ ನೀರಡಿಕೆ ಆತನಿಗೆ ಆಗಿದೆ. ಏನು ಆ ನೀರಡಿಕೆ? ನಾವು ನೋಡುತ್ತೇವೆ, ನಾವು ಯೋಹಾನ 3:16 ನೋಡುವ ಪ್ರಕಾರ, ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕೊಟ್ಟರು. ದೇವರು ಈ ಲೋಕವನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಾವು ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟ ದೇವರು. ಆತನ ಒಂದು ದಾಹ ಏನೆಂದರೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು, ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ಸತ್ಯ ದೇವರಾದ ಯೇಸುವನ್ನು ತಿಳಿದುಕೊಳ್ಳಬೇಕು. ಈ ಒಂದು ನೀರಡಿಕೆ ಆತನಿಗೆ ಆಗಿದೆ. ಆತನು ಹೇಳುತ್ತಿರುವಾಗ ಅಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಹುಳಿರಸದ್ದು ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಾಂಜನ್ನು ಹುಳಿರಸದಿಂದ ತುಂಬಿಸಿ ಈಸೋಪ್ ಗಿಡದ ಕೋಲಿನಿಂದ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಆತನ ಬಾಯಾರಿಕೆಗೆ ಪ್ರತಿಯಾಗಿ ದೇವ ಜನಗಳಾದ ನಾವು ಏನು ಕೊಡ್ತಾ ಇದ್ದೇವೆ? ಹುಳಿ ರಸವನ್ನು ಕೊಡುತ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ದೇವೆ ದೇವ ಮಕ್ಕಳೇ, ನಾವು ಆತನ ದಾಹವನ್ನು ತೀರಿಸುವುದಕ್ಕಾಗಿಯೇ ದೇವರು ನನ್ನನ್ನು ನಿಮ್ಮನ್ನು ರಕ್ಷಿಸಿದ್ದಾರೆ. ಏನು ಆತನ ದಾಹ? ಆತ ನೋಡುತ್ತೇವೆ, ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 9:36 ನೋಡ್ತೇವೆ, ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬೆಳಲಿ ಹೋಗಿರುವ ಜನಗಳನ್ನು ನೋಡಿ ಕನಿಕರಪಟ್ಟ ದೇವರು, ಅದೇ ದೇವರು ಆತನಿಗೆ ನಶಿಸಿ ಹೋಗುತ್ತಿರುವ ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬೆಳಲಿ ಹೋಗುವ ಜನಗಳನ್ನು ನೋಡಿ ಕನಿಕರಪಟ್ಟ ದೇವರಿಗೆ ಏನಾಗ್ತದೆ? ಜನಗಳು ರಕ್ಷಿಸಲ್ಪಡಬೇಕು, ಜನಗಳು ಸತ್ಯವನ್ನು ಅರಿಯಬೇಕು, ಸತ್ಯವನ್ನು ತಿಳುಕೊಂಡು ಅವರು ಸತ್ಯದಿಂದ ಬಿಡುಗಡೆ ಹೊಂದಿಕೊಳ್ಳಬೇಕು. ಈ ಒಂದು ದಾಹ ಆತನಲ್ಲಿ ಆಗಿದೆ. ಆ ಒಂದು ಯೇಸು ಸ್ವಾಮಿಯವರು ನೋಡುವಾಗ, ಆತನ ಈ ಲೋಕದಲ್ಲಿರುವಾಗ ನಾವು ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆತನು ಹೇಳುವಂಥ ಮಾತು ಅದು 37ನೇ ವಚನದಲ್ಲಿ ನೋಡುತ್ತೇವೆ. ಆ ಜಾತ್ರೆಯ ಮಹಾದಿನದ ದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಆತನು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಎಂತಹ ದಾಹ ಇರಬೇಕು ದೇವ ಮಕ್ಕಳೇ. ಕೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಈ ಯೇಸು ಸ್ವಾಮಿಯ ನೀರಡಿಕೆಯನ್ನು, ದಾಹವನ್ನು ತೀರಿಸಬೇಕಾದರೆ ನಾವು ಯೇಸುವಿನ ಬಳಿಗೆ ಬರಬೇಕು. ಯೇಸು ಕ್ರಿಸ್ತನ ಬಳಿಯಲ್ಲಿ ಯಾರೆಲ್ಲ ಬಂದು ನಾವು ಪ್ರಾರ್ಥಿಸುತ್ತೇವೋ ನೋಡಿ, ಆತನ ದಾಹ ತೀರಿಸಬೇಕಾದರೆ ಮುಖ್ಯವಾದದ್ದು ಒಂದು ಅಂದರೆ ಸ್ವಾಮಿಯ ಬಳಿಗೆ ಬರಬೇಕು. ಬಂದು ಏನು ಮಾಡಬೇಕಂತೆ? ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅದನ್ನು ಹೇಳಿದ ನಂತರ ಹೇಳ್ತಾ ಇದ್ದಾರೆ, ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಪರಿಶುದ್ಧಾತ್ಮನ ಅಭಿಷೇಕ ನಮಗೆ ಬಹಳಷ್ಟು ಮುಖ್ಯ. ನೀರಿನ ಹೊಳೆಗಳು ಹರಿಯುವವು. ದೇವರು ನಮ್ಮನ್ನು ಕರೆದಿರುವ ಆತನು ನಮ್ಮಲ್ಲಿ ಅನೇಕ ಕೃಪೆಗಳುಂಟು. ಆ ಒಂದು ಹೊಳೆಗಳ ರೀತಿಯಲ್ಲಿ ದೇವರು
ನಮ್ಮ ಜೀವಿತದಲ್ಲಿ ಅನೇಕ ಕೃಪೆಗಳನ್ನು ಇಟ್ಟಿದ್ದಾರೆ. ಅದರ ಮೂಲಕ ನಾವು ಅದರ ನೀರಡಿಕೆಯನ್ನು ನಾವು ನೀಗಿಸಲು ಸಾಧ್ಯ. ಇದಕ್ಕೆ ಬೇಕಾದದ್ದೇನೆಂದರೆ ಯೇಸು ಕ್ರಿಸ್ತನ ಬಳಿಗೆ ಬರಬೇಕು, ಬಂದು ನಾವೇನು ಮಾಡಬೇಕು, ಪ್ರಾರ್ಥಿಸಬೇಕು. ಆತ್ಮಗಳ ದಾಹವುಳ್ಳವರಾಗಿ, ನಶಿಸಿ ಹೋಗುತ್ತಿರುವ ಒಂದೊಂದು ಆತ್ಮಗಳ ಕುರಿತು ಭಾರವುಳ್ಳವರಾಗಿ ಕಣ್ಣೀರಿನಿಂದ ಪ್ರಾರ್ಥಿಸುವಂಥ ಮಕ್ಕಳು ಈ ದಿನಗಳಲ್ಲಿ ಯೇಸು ಸ್ವಾಮಿಗೆ ಬೇಕಾಗಿದೆ. ಅವರು ಮಾತ್ರವೇ ಆತನ ದಾಹವನ್ನು ತೀರಿಸಲು ಸಾಧ್ಯ. ದೇವಜನಗಳೇ, ದೇವರು ನನ್ನನ್ನು ನಿಮ್ಮನ್ನು ಕುರಿತು ಆತನಿಗೆ ನೀರಡಿಕೆಯಾಗಿದೆ. ಆತನು ನನ್ನನ್ನು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ, ನನ್ನನ್ನು ನಿಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ, ನರಕದಿಂದ ಬಿಡಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದ ದೇವರು. ಆತನಿಗಿರುವ ದಾಹ ಏನೆಂದರೆ, ನಾನು ನೀನು ನಾಶವಾಗಿ ಹೋಗಬಾರದು, ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೆಂದೇ ಆತನಿಗೆ ನೀರಡಿಕೆಯಾಗಿದೆ. ಆದರೆ ನಾನು ನೀವುಗಳು ಏನು ಕೊಡುತ್ತಾ ಇದ್ದೇವೆ? ಹುಳಿ ತುಂಬಿದ ರಸವನ್ನು ಆತನಿಗೆ ನಾವೇನು ಮಾಡ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಎಷ್ಟೋ ಸಾರಿ ಸತ್ಯ ಕೇಳಿದ ನಾವುಗಳು, ಸತ್ಯವನ್ನು ಅರಿತ ನಾವುಗಳು, ನಾವು ದೇವರ ಬಳಿಗೆ ಬಂದು, ಯೇಸುವಿನ ಬಳಿಗೆ ಬಂದು ನಾವೇನು ಮಾಡಲ್ಲ. ಎಷ್ಟೋ ಮಕ್ಕಳು, ದೇವರನ್ನು ಅರಿಯದ ಮಕ್ಕಳು, ಅರಿತ ಮಕ್ಕಳು ಸಹ ಕಷ್ಟಪಡೋದನ್ನು ನೋಡ್ತಾ ಇರ್ತೇವೆ. ಎಷ್ಟೋ ಕುಟುಂಬಗಳು ಮುರಿದು ಹೋದಂಥ ಕುಟುಂಬಗಳನ್ನು ನೋಡ್ತೇವೆ. ಎಷ್ಟೋ ಜನರ ಜೀವಿತದಲ್ಲಿ ಕಷ್ಟಗಳು, ವೇದನೆಗಳು, ಕಣ್ಣೀರುಗಳ ಮಧ್ಯದಲ್ಲಿ ಜೀವಿಸುವರ ಮಧ್ಯದಲ್ಲಿ ನಾವು ಅವರ ಜೀವಿತದ ನೀರಡಿಕೆಯನ್ನು ನಾವು ನೀಗಿಸಲು ಶಕ್ತರಾಗಿದ್ದೇವೆ. ಅವರಿಗೆ ಸುವಾರ್ತೆ ಹೇಳುವುದು, ಅವರಿಗೆ ಅದರಿಂದ ಬಿಡುಗಡೆ ಹೊಂದಿಕೊಂಡು ಬರುವಂಥ ಅನೇಕ ಸತ್ಯಗಳು ನಮ್ಮಲ್ಲಿ ಇರುತ್ತದೆ. ಅವರಿಗಾಗಿ ಪ್ರಾರ್ಥಿಸುವಂಥದ್ದು, ಅವರಿಗೆ ಸತ್ಯ ಹೇಳುವಂಥ ಇಂಥ ಅನೇಕ ಕೃಪೆಗಳು ನಮ್ಮಲ್ಲಿರುತ್ತದೆ. ಆ ಒಂದು ಹೇಳುವುದರ ಮೂಲಕವಾಗಿ ನಾವು ಆ ಒಂದು ನೀರಡಿಕೆಯನ್ನು, ಸ್ವಾಮಿಯ ನೀರಡಿಕೆಯನ್ನು ನೀಗಿಸಲು ಸಾಧ್ಯ. ದೇವಜನಗಳೇ, ಇಲ್ಲಿ ನೋಡುವಾಗ ನಾವು ನೋಡ್ತೇವೆ, ಯೇಸು ಸ್ವಾಮಿಯವರು ಇದೇ ಯೋಹನ 4ನೇ ಅಧ್ಯಾಯದಲ್ಲೂ ನೋಡುವಾಗ ಸಮರ್ಯ ಸ್ತ್ರೀಯ ಬಳಿಯಲ್ಲಿ ಒಂದು ಮಾತನ್ನು ಕೇಳ್ತಾರೆ. ಏನು ಕೇಳ್ತಾ ಇದ್ದಾರೆ? ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು. ಅಂದರೆ ಅರ್ಥ ಏನು ದೇವಜನಗಳೇ? ದೇವರ ದಾಹವನ್ನು ತೀರಿಸುವುದಕ್ಕೆ ನಿಮ್ಮ ಬಳಿಯಲ್ಲಿ ನೀರಿದೆ. ಅಂದರೆ ಪರಿಶುದ್ಧಾತ್ಮನಿದ್ದಾರೆ. ಆ ಪವಿತ್ರಾತ್ಮನು ನಮ್ಮನ್ನು ನಡೆಸುವಾತನಾಗಿದ್ದಾರೆ. ನಶಿಸುವ ಜನಗಳ ಕುರಿತು ಕರುಣೆ ಉಳ್ಳವರಾಗಿ, ನಾವು ಜನಗಳಿಗಾಗಿ ಪ್ರಾರ್ಥಿಸುವವರಾಗಿ, ಕುಟುಂಬಗಳನ್ನು ಕಟ್ಟುವವರಾಗಿ, ಈ ರೀತಿ ಅನೇಕ ಕೃಪೆಗಳನ್ನು ದೇವರು ನಮಗೆ ಕೊಟ್ಟು ಕೇಳ್ತಾ ಇದ್ದಾರೆ, ನೀರು ಕೊಡು, ಕುಡಿಯುವುದಕ್ಕೆ ನೀರು ಕೊಡು. ದೇವಜನಗಳೇ, ನಾನು ನೀವು ಯೇಸು ಸ್ವಾಮಿಯ ದಾಹವನ್ನು ತೀರಿಸುವುದಕ್ಕೆ ನಾವು ಏನು ಈ ಒಂದು ವೇಳೆಯಲ್ಲಿ ಕೊಡುತ್ತಾ ಇದ್ದೇವೆ? ನಾವು ಅನೇಕ ವೇಳೆ ದೇವರ ವಾಕ್ಯ ಕೇಳಿಯೂ ಸಹ ಕೇಳಿದವರ ಹಾಗೆ ನಾವು ಜೀವಿಸುತ್ತಿರುತ್ತೇವೆ. ಆತನ ನೀರಡಿಕೆಯನ್ನು ತೀರಿಸುವುದಕ್ಕಾಗಿಯೇ ದೇವರು ನನ್ನನ್ನು ನಿಮ್ಮನ್ನು ರಕ್ಷಿಸಿದ್ದಾರೆ. ಇದರ ಮೂಲಕವಾಗಿ ನಾವು ಅನೇಕರನ್ನು ನಾವು ಹೇಳಲೇಬೇಕು ಅಂತಲ್ಲ, ಅಟ್ಲೀಸ್ಟು ಅವರಿಗಾಗಿ ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ದೇವರೇನು ಮಾಡ್ತಾರೆ? ಅವರ ಒಂದು ಕಣ್ಣೀರನ್ನು ನೀಗಿಸಿ ಅವರನ್ನು ರಕ್ಷಿಸುವಾಗ ಆ ಒಂದು ದಾಹವನ್ನು ತೀರಿಸಲು ಸಾಧ್ಯ. ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು ನಿಮ್ಮ ದಾಹವನ್ನು ತೀರಿಸುವುದಕ್ಕಾಗಿ. ಈ ಒಂದು ಮಧ್ಯಾಹ್ನ ವೇಳೆಯಲ್ಲಿ ನಾವು ಸ್ವಾಮಿಯ ದಾಹಕ್ಕೆ ಪ್ರತಿಯಾಗಿ ಏನು ಕೊಡ್ತಾ ಇದ್ದೇವೆ? ಯಾವುದೇ ನಾನು ಆಗಾಗ ಹೇಳ್ತಾ ಇರ್ತೀನಿ, ನಮಗೆ ಕೊಟ್ಟಂಥ ಕಾರ್ಯಗಳಲ್ಲಿ, ದೇವರು ನಮಗೆ ಕೊಟ್ಟಂಥ ಜವಾಬ್ದಾರಿಯಲ್ಲಿ ನಾವು ಜವಾಬ್ದಾರರಾಗಿ ನಮ್ಮ ಕೆಲಸಗಳನ್ನು ಮಾಡುವಾಗ ದೇವರೇನು ಮಾಡ್ತಾರೆ? ಆ ಒಂದು ನೀರಡಿಕೆಯನ್ನು, ಆತನ ನೀರಡಿಕೆಯನ್ನು ನಾವು ನೀಗಿಸಲು ಸಾಧ್ಯ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗಣಗಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಹೌದು ಸ್ವಾಮಿ, ನನಗೆ ನೀರಡಿಕೆ ಆಗಿದೆ ಎಂದು ನೀವು ಕೇಳುವಾಗ ಅಲ್ಲಿ ದೇವರೇ ನಿಮಗೆ ಹುಳಿ ರಸವನ್ನು ಕೊಡುವುದನ್ನು ನೋಡುತ್ತೇವೆ. ಯೇಸುವೆ, ನಮ್ಮನ್ನು ಕರೆದಾತನು, ಹೌದಪ್ಪ, ನಿನ್ನ ದಾಹ, ನಿಮ್ಮಲ್ಲಿದ್ದ ದಾಹ ನಮ್ಮಲ್ಲೂ ಸಹ ಉಂಟು ಮಾಡಿ ಕರ್ತನೆ, ನೀವು ಅನೇಕರನ್ನು ನೋಡಿ ಕನಿಕರಪಟ್ಟ ದೇವರು, ಬಿಡಿಸಿದ ದೇವರು, ರಕ್ಷಿಸಿದ ದೇವರೇ, ನಾವು ಸಹ ನಮ್ಮನ್ನು ಈ ಲೋಕದಲ್ಲಿಟ್ಟಿರುವಾಗ ನಮಗೂ ಸಹ ಆ ಒಂದು ದಾಹವನ್ನು, ದೇವರೇ, ಆತ್ಮಗಳ ಕುರಿತು ದಾಹ, ಜನಗಳನ್ನು ನೋಡುವಾಗ ಕರ್ತನೆ, ಕಷ್ಟದಲ್ಲಿ ಕಣ್ಣೀರಿನಲ್ಲಿಡುವ ಜನಗಳನ್ನು ನೋಡಿ ದಾಹವುಳ್ಳವರಾಗಿ ಅವರಿಗಾಗಿ ಪ್ರಾರ್ಥಿಸುವ, ಸತ್ಯ ಹೇಳಿಕೊಡುವ, ನಿನ್ನ ಕಡೆಗೆ ತಿರುಗಿಸುವ ಆ ಕರ್ತನೆ ಕೃಪೆಗಳನ್ನು ದೇವರೇ ನಮ್ಮ ಒಬ್ಬೊಬ್ಬರಿಗೂ ಕೊಡಿ. ಕರ್ತನೆ ದೇವರೇ, ನೀವು ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ವಾಕ್ಯಗಳನ್ನು ಕೇಳುವ ಒಬ್ಬೊಬ್ಬರ ಹೃದಯದಲ್ಲೂ ಪರಿಶುದ್ಧಾತ್ಮನೆ ಕ್ರಿಯೆ ಮಾಡಿ ನಿಮ್ಮ ನೀರಡಿಕೆಯನ್ನು ನೀಗಿಸಲು ನಿಮ್ಮನ್ನು ಆಯ್ದುಕೊಂಡಿದ್ದಕ್ಕಾಗಿ ಸ್ತುತಿಸುತ್ತೇನೆ. ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ.